ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಆನ್ಲೈನಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡೋದು ಹೇಗೆ ಅಂದರೆ, ನಿಮ್ಮ ಪಿ ಎಫ್ ಅಕೌಂಟ್ನ ಪ್ರೀವಿಯಸ್ ಮೆಂಬರ್ ಐ ಡಿಯಿಂದ ಪ್ರೆಸೆಂಟ್ ಮೆಂಬರ್ ಐ ಡಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಮಾಡಬೇಕಪ್ಪ ಅಂತಂದರೆ, ನೀವು ಒಂದು ವೇಳೆ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆಗಿರ್ತಾರೆ. ಅಂದರೆ ಒಂದು ಕಂಪ್ನಿಯಲ್ಲಿ 2 ರಿಂದ 3 ವರ್ಷ ಕೆಲಸ ಮಾಡಿರ್ತಾರೆ. ಬೇರೆ ಕಡೆಯಿಂದ ಆಫರ್ ಲೆಟ್ರ್ ಬಂದಿರುತ್ತೆ. ನಿಮಗೆ ಆಫರ್ ಒಳ್ಳೆ ಪೇಮೆಂಟ್ ಕೂಡ ಸಿಕ್ಕಿರುತ್ತೆ. ನೀವೇನು ಮಾಡಿಬಿಡ್ತಾರೆ, ಜಂಪ್ ಆಗಿಬಿಡ್ತೀರ. ಅಂದರೆ ಬೇರೆ ಇಲ್ಲಿ ಪ್ರೆಸೆಂಟ್ನಾಗ ಕೆಲಸ ಮಾಡ್ತಿರಲ್ಲ, ಅದರಲ್ಲಿ ಕೆಲಸ ರಿಸೈನ್ ಮಾಡಿಬಿಟ್ಟು ಹೊಸದಾಗಿ ಲೆಟ್ರ್ ಬಂದಿರುತ್ತಲ್ಲ, ಆಫರ್ ಲೆಟ್ರ್, ಆ ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟಿರ್ತಾರೆ. ಅದರಲ್ಲಿ ಆವಾಗ ನಿಮ್ಗೆ ಏನಾಗಿರುತ್ತೆ, ನಿಮ್ಮದು ಅದರಲ್ಲಿ ಒಂದು ಪಿ ಎಫ್ ನಂಬರ್ ಚೇಂಜ್ ಮಾಡ್ತಾರೆ. ಅಂದರೆ ಮೆಂಬರ್ ಐ ಡಿ ಚೇಂಜ್ ಮಾಡ್ತಾರೆ. ಅವ್ರದ್ದೇ ಆ ಕಂಪನಿ ಆದ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ತಾರೆ ನಿಮಗೆ. ಅದರಲ್ಲಿ ಅಮೌಂಟ ತಿಂಗಳು ಅವರು ಡಿಪಾಸಿಟ್ ಮಾಡಿರ್ತಾರೆ. ಆವಾಗ ನಿಮಗೆ ನೀವು ಪ್ರೀವಿಯಸ್ನಲ್ಲಿ ಕೆಲಸ ಮಾಡಿರ್ತೀರಲ್ಲ, ಅದರಲ್ಲಿ ಅಮೌಂಟ್ ಅದೇ ಥರ ಹಂಗೆ ಇರುತ್ತೆ. ನೀವು ಒಂದು ವೇಳೆ ಟ್ರಾನ್ಸ್ಫರ್ ಮಾಡಿಲ್ಲಪ್ಪ ಅಂದರೆ ಅದು ಟ್ರಾನ್ಸ್ಫರ್ ಆಗೋಲ್ಲ. ಮತ್ತು ಒಂದು ವೇಳೆ ನೀವು ವಿತೌಟ್ ಟ್ರಾನ್ಸ್ಫರ್ ಮಾಡಲಾರ್ದಾಗೆ ನಾವು ದುಡ್ಡು ಸೆಟಲ್ಮೆಂಟ್ ಮಾಡಿದ್ರೆ ನಿಮಗೆ ಬರೀ ಪ್ರೆಸೆಂಟ್ ಕಂಪನಿಯಿಂದ ಇರುತ್ತದಲ್ಲ, ಅದರಿಂದ ಅಮೌಂಟ್ ಬರುತ್ತೆ, ಪ್ರೀವಿಯಸ್ ಕಂಪನಿದು ಬರೋಲ್ಲ. ಸೊ ನೀವು ಒಂದು ಕಂಪನಿಯಲ್ಲಿ ಬೇರೆ ಕಂಪನಿಗೆ ಜಾಯ್ನ್ ಆದಮೇಲೆ 2 ತಿಂಗಳು ಬಿಟ್ಬಿಟ್ಟು ನಿಮಗೆ ಹಳೆ ಕಂಪನಿ ಇರೋ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ, ಆನ್ಲೈನ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಯಾವ ಥರ ಆಗ್ಬೋದು ಆನ್ಲೈನಲ್ಲಿ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾವು ಆನ್ಲೈನಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ನೀವು ಮೊದಲಿಗೆ ಮೆಂಬರ್ ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಅಲ್ಲಿ ಬಂದುಬಿಟ್ಟು ನೀವು ಒಂದು ಯು ಎನ್ ಎ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ಯು ಎನ್ ಎ ನಂಬರ್ ಗೊತ್ತಿಲ್ಲಪ್ಪ ಅಂತಂದರೆ, ಈ ಯು ಎನ್ ಎ ನಂಬರ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಅದನ್ನು ನೋಡಿಬಿಟ್ಟು ನೀವು ಯು ಎನ್ ಎ ನಂಬರ್ನ ಫೈಂಡ್ ಔಟ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂತಂದರೆ, ಪಾಸ್ವರ್ಡ್ ರಿಕವರಿ ಮಾಡೋದು ಹೇಗೆ ಫಾರ್ಗೆಟೆಡ್ ಪಾಸ್ವರ್ಡ್ ಮುಖಾಂತರ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೀವು ಅದನ್ನು ನೋಡಿಬಿಟ್ಟು ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾನು ನನ್ನ ಹತ್ರ ಹೊಂದಿರುವ ಯು ಎನ್ ಎ ನಂಬರ್ನ ಎಂಟ್ರಿ ಮಾಡ್ತೇನೆ. ನೀವು ಕೂಡ ನಿಮ್ಮ ಯು ಎನ್ ಎ ನಂಬರ್ನ ಎಂಟ್ರಿ ಮಾಡಿ. ಓಕೆ, ಯು ಎನ್ ಎ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ನಾನು. ಓಕೆ, ಯು ಎನ್ ಎ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಎಂಟ್ರಿ ಮಾಡಿದ ನಂತರ ಮೇಲೆ ಕಾಣುವ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದಾದ ನಂತರ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ್ಮೇಲೆ ಈ ಥರ ಲೆಟ್ರ್ ತಗೊಳ್ಳಿ. ಇಲ್ಲಿ ಆನ್ಲೈನ್ ಸರ್ವಿಸಲ್ಲಿ ಆನ್ಲೈನ್ ಮೆಂಬರ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪಿ ಎಫ್ ಅಕೌಂಟ್ ನಂಬರ್ ಅಂತ ಟ್ರಸ್ಟ್ ಅಲ್ವಾ, ಓಕೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಮೆಂಬರ್ ಐ ಡಿನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೀವು ನಿಮ್ಮ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಮೆಂಬರ್ ಐ ಡಿ, ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಇದು ಟ್ರಸ್ಟ್ ಕಂಪನಿಯಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಹಾಗಾಗಿ ಇದು ಟ್ರಸ್ಟ್ ಐ ಡಿನ ಕೇಳ್ತಾಯಿದೆ. ಸೊ ನಿಮ್ಮ ಹತ್ರ ಒಂದು ಟ್ರಸ್ಟ್ ಐ ಡಿ ಇರುತ್ತಲ್ಲ, ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಟ್ರಸ್ಟ್ ಐ ಡಿ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಪ್ರೆಸೆಂಟ್ ಕಂಪನಿಗೆ ಅಂತೇಳ್ಬಿಟ್ಟು ಅದನ್ನು ಕೊಡಿ, ಪ್ರೆಸೆಂಟ್ ಎಂಪ್ಲಾಯರ್ಗೆ. ಅದಾದ ನಂತರ ಇಲ್ಲಿ ಯು ಎನ್ ಎ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಒಂದು ವೇಳೆ ನಿಮ್ಮ ಮೆಂಬರ್ ಐ ಡಿ ಕೂಡ ಎಂಟ್ರಿ ಮಾಡ್ಬೋದು. ಆಮೇಲೆ ಗೆಟ್ ಡೀಟೇಲ್ಸ್ ಅಂತ ಹೋದಾಗ ಇಲ್ಲಿ ಸೆಲೆಕ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ನಿಮ್ಮ ಒಂದು ಕಂಪನಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಒಂದು ಕಂಪನಿಯ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಒ ಟಿ ಪಿ ಕೂಡ ಕಳಿಸಿದ್ದೀನಿ ಸ್ನೇಹಿತರೆ. ಓಕೆ, ಈಗ ನಿಮಗೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಸ್ನೇಹಿತರೆ. ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆನಾ? ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಇವಾಗ ನನಗೆ ಒಂದು ಬಂದಿದೆ ಒ ಟಿ ಪಿ. ಆ ಒ ಟಿ ಪಿನ ಈಗ ಎಂಟ್ರಿ ಮಾಡ್ತೇನೆ ಸ್ನೇಹಿತರೆ. ನಿಮಗೂ ಕೂಡ ಒಂದು ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ಬೋದು, ಈಗ ನಾನು ಒಂದು ಯು ಎನ್ ಎ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ, ಒ ಟಿ ಪಿನ ಎಂಟ್ರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಕೆ, ಅದು ಒ ಟಿ ಪಿ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ? ಸಬ್ಮಿಟ್ ಆಗಿಬಿಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು, ಹೌದಾ? ನೀವು ಇಲ್ಲಿ ಪ್ರಿಂಟೇಬಲ್ ಫಾರ್ಮ್ 13 ಅಂತೇಳಿ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಂಪನಿ ಅಂದರೆ ಪ್ರೆಸೆಂಟ್ ಕಂಪನಿಗೆ ರಿಕ್ವೆಸ್ಟ್ ಹಾಕಿರ್ತೀರಲ್ಲ, ಆ ಕಂಪನಿಯವರಿಗೆ ಪ್ರಿಂಟೌಟ್ ಕೊಟ್ಟರೆ ಆಯಿತು ಸ್ನೇಹಿತರೆ. ಅವರು ಮೆಂಬರ್ ಐ ಡಿ ಅವ್ರದ್ದೇ ಆದ ಒಂದು ಐ ಡಿ ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗಿಬಿಟ್ಟು ಡಿಜಿಟಲ್ ಸಿಗ್ನೇಚರ್ ಮಾಡಿ ಅವರ ಒಂದು ಅಪ್ರೂವಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.